ಇದಕ್ಕೆ ಅಕ್ಕಿ ಆಗುತ್ತೆ. ಇದಕ್ಕೆ ಅಕ್ಕಿ ಆಡುತ್ತೆ. ಒಂದು ಜಾತಿಗೂ ಬರುತ್ತೆ, ಒಂದು ಆಡಕ್ಕೂ ಆಗುತ್ತೆ. ದುಂಬಿ ಬಿಡ್ಬೇಡ್ರಿ, ಯಾರೋ ಒಂದಿಬ್ರು 3 ಜನ 4 ಜನ ಸರ್, ಆಯ್ತು, ಒಂದು 10 ಜನ ಒಬ್ಬನ್ 1 ಅಕ್ಕಿ 2 ಅಕ್ಕಿ ಕೊಡ್ತೀನಿ. ಇವಾಗ ಇದೇನ್ ಮಾಡುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆಕ್ ಮಾಡ್ಬಿಟ್ಟು ನನ್ಗೆ ಬೇಕಾದ್ರೆ ನಿಮ್ಮ ಒಂದು ಇದೆಲ್ಲ ಕಮೆಂಟ್ ಹಾಕಿ. ಇವಾಗ ನಾವು ಹೋಗೋಗಿ ಒತ್ಕೊಂಡು ಹೋಗಲ್ಲ. ಅದರಿಂದ ಏನ್ ಮಾಡ್ತೀವಿ, ಈಗ ಒಂದು 3 ವರ್ಷದಿಂದ ನಮ್ಮಲ್ಲಿ ಕೆಲವು ನಮ್ದೇ ಆದೊಂದು ಕಟ್ಟುಪಾಡುಗಳಿದೆ. ಅದ್ರೊಳಗಿರೋ ಅಕ್ಕಿನ ಮಡ್ಕೊಂಡು ಇನ್ ಮುಂದಿನ ಅಕ್ಕಿನ ಅವ್ರ ಈ ಜನರೇಷನ್ಗೆ ಸರ್ ಇದು ಈ ತರ ಉಡಾನು, ಈ ತರ ರೆಸ್ಟ್ ಕೊಡಿ, ಈ ತರ ಬಿಟ್ಕೊಂಡ್ ಬನ್ನಿ, ಅಕ್ಕಿ ಆಡುತ್ತೆ ಅಂತ ಅಂದ್ರೆ ಅಷ್ಟೇ ಆಡ್ತಾ ಇದೆ. ಅಲ್ಲಿ ದೌಡಿ ಎತ್ಬಿಟ್ರೆ ಇವಾಗ ಇಲ್ಲಿ ಮಾಡ್ಕೊಂಡಿದೀರಾ ಸರ್? ದೌಡಿ ಅಂದ್ರೆ ನಾವು ಸುಮ್ನೆ ನಮ್ಮ ಫ್ಯಾಷನ್ಗೆ ಸರ್ ಅಕ್ಕಿ ಒಂದು ಇದು ಮಾಡ್ಲಿ ಅಂತ ಮಾಡ್ಕೊಂಡಿದೀವಿ. ಆ ತರ ಮಾಡ್ಕೊಂಡಿದೀವಿ ಸರ್. ಸುಮ್ನೆ ಅಕ್ಕಿ ಇಟ್ಕೊಂಡಿದ್ದೀರಾ? ಸುಮ್ನೆ ನಮ್ಮ ಒಂದು ಇದಕ್ಕೆ ಶೋಕ್ ಬಿಡಬಾರ್ದು, ಅದರಿಂದ ಇಟ್ಕೊಂಡಿದೀವಿ ಸರ್. ಶೋಕ್ ಬಿಡಬಾರ್ದು ಅಂತ ಇಟ್ಕೊಂಡಿದೀವಿ. ಏನೋ ಸುಮ್ಮನೆ ನಮ್ಮ ಒಂದು ಫ್ಯಾಷನ್ಗೆ ಇಟ್ಕೊಂಡಿದೀವಿ ಸರ್. ತಾಮ್ರಾಲು ಈಗ ನೋಡಿ, ನಾನು ಇಲ್ಲೇ ತೋರಿಸ್ಬಲ್ಲೆ, ನೋಡ್ಕೊಳ್ಳಿ. ಈ ತಾಮ್ರ ನೀವ್ ಹೇಳಿದ ಪ್ಯಾಟರ್ನ್ ಒಂದು ಅಕ್ಕಿ ಒಂದು ನಿಮಿಷ ನೋಡಿ, ನಾನು ಹೇಳ್ಬಲ್ಲೆ. ಇದಕ್ಕೆ ಅಕ್ಕಿ ಆಗುತ್ತೆ. ಇದಕ್ಕೆ ಅಕ್ಕಿ ಆಡುತ್ತೆ. ಒಂದು ಜಾತಿಗೂ ಬರುತ್ತೆ, ಒಂದು ಆಡಕ್ಕೂ ಆಗುತ್ತೆ. 2 ಮೊಟ್ಟೆ ಇಟ್ರೆ ಒಂದು ಆಕಾಶಕ್ಕೆ ಹೋದ್ರೆ ಒಂದು ಬ್ರೀಡಿಗೆ ಬರುತ್ತೆ. ಈ ಕ್ವಾಲಿಟಿಗಳು ನೋಡ್ಕೊಳ್ಳಿ, ಕಲರ್ಸು, ಪ್ಯಾಟರ್ನ್ಸು, ಯಾವ ಶೇಪಲ್ಲಿ ಏನೇನಿದೆ. ಶೇಪ್ ಅನ್ನೋದು ವಿಧಾನಗಳು 106 ಇದೆ. ಇವಾಗ ಹೆಣ್ಣಿದು ನೋಡಿ, ಇದು ಹೆಣ್ಣಿದು ತೋರಿಸಿ ಸರ್. ಹಂಗೆ ಐಸೇನು ಒಂದು ಸ್ವಲ್ಪ ವಿಂಗ್ಸ್ ನೋಡಿ. ಇದ್ರಲ್ಲಿ ಬಂದು ಇದು ಈ ಹೆಣ್ಣಿರೋದೇ ಬ್ರೀಡಿಂಗ್ ಪ್ರಪೋಸ್ಗೆ, ಇದಿರೋದೇ ಬ್ರೀಡಿಂಗಿಗೆ. ಇದರಲ್ಲಿ ಇವಾಗ ಇದು ಬ್ರೀಡಿಂಗ್ ಲೆಕ್ಕಕ್ಕೆ ನಾವಿರೋದು ಅಕ್ಕಿ ಇದು. ಸೊ ಈ ಕಣ್ಣ ಏನಂತೀರಾ ನೀವು ಸರ್? ಇದನ್ನ ಬಂದು ಇದು ಅಕ್ಕಿನ ಇದು ಪೂಟ್ ಮಾಡ್ಕೊಂಡಿರೋದು ಸರ್. ಪೂಟ್ ಮಾಡ್ಕೊಂಡಿದ್ದೀವಿ ನಾವು. ಬೇರೆ ಅಕ್ಕಿಯಿಂದ ಪೂಟ್ ಅಂದ್ರೆ ಒರಿಜಿನಲ್ಗೆ ಪೂಟ್ ಮಾಡ್ಕೊಂಡಿರೋದು. ಅಂದ್ರೆ ಬಣ್ಣ ಹೊಡೆದಿಲ್ಲ, ಬಣ್ಣನೇ ಮಾಡ್ಕೊಂಡಿರೋದು ಸರ್. ಅದು ನೋಡ್ಕೊಳ್ಳಿ. ಇದ್ರ ಲೆಕ್ಕಕ್ಕೆ, ಯಾಕೆಂದ್ರೆ ಮೇನ್ ತಿಳ್ಕೊಂಬಿಡಿ, ಸೆಂಟ್ರ್ ಪುತ್ಲಿ ಏನಿದೆ ಅದು ಕರೆಕ್ಟಾಗಿ 4 ಮೂಲೆಗೂ ಇದು ಮಾಡ್ಕೋಬೇಕು. ಅದು ಒಂದು ಸೈಡ್ ಮಾಡಬಾರ್ದು, 4 ಮೂಲೆಗೂ ಮಾಡ್ಕೋಬೇಕು. ಒಂದು ಸಿಂಪಲ್ ನಾನು ಹೇಳಬಲ್ಲೆ ನೋಡಿ, ಈ ಜೊತೆಗೆ ಆಗುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ಗಂಡಲ್ಲಿ ಸ್ವಲ್ಪ ಗೋಲ್ಡ್, ಈಗ ಇನ್ನ ಇದು 3 ದಸ ಗೋಲ್ಡ್ ಶೇಡ್ ಇದೆ ನೋಡಿ. ಗೋಲ್ಡ್ ಅನ್ನೋದು ಇದು ಗೋಲ್ಡ್ ಶೇಡ್. ಇದು ಗೋಲ್ಡ್ ಶೇಡ್ ಇನ್ನ ಈಗ ಸ್ಟಾರ್ಟ್ ಆಗಿರೋದು. 3 ದಸ್ತ ಇದೆ. ಇನ್ನ ವಯಸ್ಸಾದಂಥ ಕಾಲಕ್ಕೆ ಒಳ್ಳೆ ಇದಾಗತ್ತೆ. ಇದಕ್ಕೆ ನಾವು ಮಾಡ್ಕೊಂಡು ನೋಡ್ಕೊಳ್ಳಿ. ಇದಕ್ಕೂ ನೋಡ್ಕೊಳ್ಳಿ ಏನು ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಅದನ್ನ ಮಾಡಿದ್ರೆ ನಿಮ್ಗೆ ಒಳ್ಳೇದು. ನೋಡ್ಕೊಳ್ಳಿ, ಬಾಜಿ ಇದೆ. ಈ ಅಕ್ಕಿಲಿ ಏನಂದ್ರೆ ಒಂದು ಹೇಳ್ತೀನಿ, ಈ ಕಂಡೀಷನ್ ಏನಂದ್ರೆ ಇದು ನೆಲದ ಮೇಲೆ ಆಡುತ್ತೆ. ಇದು ಕೂತ್ಕೊಳ್ಳೋಕೆ ಹಿಂಸೆ ಬೀಳುತ್ತೆ ಈ ಗಂಡು. ಅದಕ್ಕೆ ಮ್ಯಾಚ್ ಮಾಡಿ ಇದನ್ನ ಮನೆ ನಿಗಾ ಇದರಲ್ಲಿದೆ. ಸೊ ಇದ್ರದ್ದು ಹಿಂದಿನ ಜನರೇಷನ್ ನನಗೆ ತಿಳಿದಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಇವಾಗ ಈ ಜೊತೆಲಿ ಹಿಂಗಿದೆ ಅಂತ ನಾನು ಹೇಳ್ತಾ ಇರೋದು. ಇವಾಗ ನೀನ್ ಇದೇ ತರ ನೀವು ಮಾಡಿ ಅಂತ ನಾನು ಹೇಳಲ್ಲ, ತಪ್ಪಾಗತ್ತೆ. ಇವಾಗ ನನ್ನ ಮನೆ ಅಕ್ಕಿ ನಾನು ರೇಡ್ ಮಾಡಿದ್ದೀನಿ. ಯಾರ್ದ ಅಕ್ಕಿಗೆ ಹೋಗ್ಬಿಟ್ರೆ ನಾನು ಇವಾಗ ಯಾರ್ದ ಮನೆಗೆ ಹೋಗ್ತಾರೆ. ಇತ್ತೀಚೆಗೆ ಟ್ರೆಂಡ್ ಶುರು ಆಗಿದೆ, ಅಕ್ಕಿ ಹೋಗಿ ನೋಡೋದು ಎಲ್ಲ ನೋಡಿದ್ ವೇಸ್ಟ್ ಅನ್ನೋದು. ದಯವಿಟ್ಟು ಅಕ್ಕಿಲಿ ಯಾವುದೋ ವೇಸ್ಟ್ ಇಲ್ಲ. ಕಲ್ತಿರೋ ವಿದ್ಯೆ ಇದ್ರೆ ಮಾರ್ಕೆಟ್ ಇಂದ ತಂದು ಈಗಲೂ ಶೋಕ್ ಮಾಡ್ಬೋದು. ಮಾಡಲ್ಲ ಅಂತ ಆಗತ್ತೆ. ಈ ಶೋಕಲ್ಲಿ ಆಗ್ದಿರೋ ವಿದ್ಯೆ ಯಾವುದೂ ಇಲ್ಲ. 106 ಇದೆ. ಒಬ್ಬೊಬ್ರ ಹತ್ರ ಅವ್ರವ್ರ ಹತ್ರ ಎಕ್ಸ್ಪರ್ಟ್ ಹತ್ರ ಹೋಗಿ ಕಲೀರಿ. ಇವಾಗ ಕೆಲವರು ಹೇಳ್ತಾರೆ ಇದು ವೇಸ್ಟ್ ಅಂದ್ಬಿಡ್ತಾರೆ. ಇದರಲ್ಲಿ 2 ಅಂಶ ಇರುತ್ತೆ. ಅಕ್ಕಿಗಳಲ್ಲಿ ಅಂಶ ಇದೆ. ಇದ್ರದ್ದೇ ಆದ ಇದ್ರಲ್ಲಿ ಒಂದು 6 ಅಂಶ ಇರುತ್ತೆ, ಅದರಲ್ಲೊಂದು 8 ಅಂಶ ಇರುತ್ತೆ. ಒಂದೊಂದು ಅಕ್ಕಿಲಿ 2 ಅಂಶ ಇರುತ್ತೆ. ಅದನ್ನ ತಗೋಬೇಕು. ನೀವು ಅದನ್ನ ಮಾಡಬೇಕು ಹೊರತು ನಾನು ಮಾಡಿರೋದು ಇವಾಗ ಮಾರುತಿ ಅನ್ನೋದು ಒಂದೇ ಕಾರ್ ಇರೋದು. ಅದನ್ನ ಬಿಟ್ಟು ಅದ್ರಲ್ಲಿ ಮಾಡಿಫಿಕೇಶನ್ ಬೇರೆ ಇರೋವೆ. ಅದ್ರ ಮೈಲೇಜ್ ತಕ್ಕನಾಗಿ ಇವಾಗ ಹೇಳ್ತಾರೆ, ಒಂದ್ರಲ್ಲಿ 8 ಮೈಲೇಜ್ ಅಂತಾರೆ, ಒಂದ್ರಲ್ಲಿ 12 ಮೈಲೇಜ್ ಅಂತಾರೆ. ಅದಕ್ಕೆ ಯಾಕಂತಾರೆ, ಇವಾಗ ಅಕ್ಕಿ ಮಾಡೋರು ನಾನು ನಿಮ್ಗೆ ಹೇಳೋದೇನಂದ್ರೆ, ಮೇನ್ ಅಕ್ಕಿಗಳು ಚೆಸ್ಟ್ ನೋಡ್ಕೊಳ್ಳಿ. ಸೆಂಟ್ರ್ ಬೋನ್ ಇದೆ, ಶಾರ್ಟ್ ಜಾಸ್ತಿ ಮಾಡಬೇಡಿ. ಶಾರ್ಟ್ ಮಾಡಿದ್ರೆ ಅಕ್ಕಿ ಹೊಡೆದ ಜಾಗದಲ್ಲಿ ಬಿದ್ದೋಗ್ಬಿಡುತ್ತೆ. ನಮ್ಮ ಒಂದು ಅನಿಸಿಕೆ ಸಾಕಷ್ಟು ನಾವು ನೋಡಿದ್ವಿ. ಏನಿದ್ರು ಸೆಂಟ್ರ್ ಬೋನ್ ಕರೆಕ್ಟ್ ಆಗಿರ್ಬೇಕು. ಅಕ್ಕಿ ಹೆಣ್ಣು ಜಟ್ಟಿದ್ದಂಗಿರ್ಬೇಕು, ಆಯ್ತಾ. ಆಮೇಲೆ ಮೇನು ಹೆಣ್ಗಳಿಗೆ ಕೆಲವು ಇತ್ತೀಚೆಗೂ ನಾನು ನೋಡಿದ್ವಿ, ಈ ನಡ ಅಂತೀವಿ. ಈ ನಡ ಅನ್ನೋದು ಸಣ್ಣ ಇರಬೇಕು. ಹೆಣ್ಣಿಗೆ, ಗಂಡಿಗೆ ದಪ್ಪ ಇರೋ ನಡೀತದೆ. ಈ ನಡ ಅನ್ನೋದು ದಪ್ಪ ಇರೋದು, ಹೆಣ್ಣಿಗೆ ಸಣ್ಣ ಇರಬೇಕು. ಇದನ್ನ ಮಾಡ್ಕೊಳ್ಳಿ, ಆಗುತ್ತೆ. ನಾನು ಹೇಳೋದು ಗಂಡಿಗೆ ನೋಡ್ಕೊಳ್ಳಿ. ಏನು ನೋಡಿ, ಮೀಡಿಯಮ್ ಆಗಿ ಇದಕ್ಕೆ ಮಾಡಿದಾಗ ಸೊರಗುತ್ತೆ. 2 ನಡ ದಪ್ಪ ಹಾಕಿದ್ರೆ ನೀವು 1 ದಸಲ 2 ದಸಲ ಏಟಿಗೆ ಬರಲ್ಲ. ಅಪ್ಪ ಅಮ್ಮನ ಲೇಟ್ ಐತೆ,
ಮಕ್ಳು ಏಟಿಗೆ ಯಾಕೆ ಬತ್ತಲ್ಲ ಅಂದ್ರೆ ನೀವು ನಡ ದಪ್ಪ ಹಾಕಿರ್ತೀರಿ. ದಪ್ಪ ಆಗಿರ್ತೇವೆ. ನಡ ದಪ್ಪ ಹಾಕಿದ್ರೆ ಬಾಜಿಗೆ ಬರಲ್ಲ, ಹಿಂಗ ಅನ್ನಲ್ಲ. ಅಕ್ಕಿ ಹಿಂಗ ಅನ್ನಬೇಕು, ಹಿಂಗ ಅನ್ನಕ್ಕೆ ಇದೇ ಇಷ್ಟು ದಪ್ಪ ಆಯ್ತು ಎಲ್ಲಂತದೆ. ಅಕ್ಕಿ ಬೆಂಡಾಗಿ 2 ದಸ ಆದ್ಮೇಲೆ ಹೊಡೆದ್ರೆ ಹೊಡಿತಿಲ್ಲ ಅಂದ್ರಿಲ್ಲ. ಸರ್ ಇನ್ನೊಂದು ಜೊತೆ ತೋರಿಸ್ಬೋದಾ ನಮ್ಮ ಸ್ನೇಹಿತರು ವ್ಯೂವರ್ಸ್ಗೆ? ಯಾವ್ದಾದ್ರು ಒಂದು ಕ್ಲಾಸಿಕ್ ಆಗಿರೋಂಥದ್ದು. A few moments later. ಸರ್ ಇನ್ನೊಂದು ಏನ್ ಗೊತ್ತಾ, ಅಕ್ಕಿ ಮಾಹಿತಿ ಎಲ್ಲ ಕೊಡ್ತಾ ಇದ್ರ ಎಲ್ಲಾ ಕಡೆನೂ ಮಾಡ್ತೀರಾ. ಈಗ ಏನಂದ್ರೆ ಈಗ ಅಕ್ಕಿ ನೋಡಿದ ತಕ್ಷಣ ಕೆಲವರು ಆಸೆ ಬೀಳ್ತಾರೆ ಸರ್. ಖಂಡಿತ ಸರ್, ಆಸೆ ಬಿದ್ದೇ ಬಿಡ್ತಾರೆ. ದೊಡ್ಡ ಶೋಕ್ದಾರ್ ಬೀಳಿಲ್ಲ ಅಂದ್ರೆ ನಮ್ಮಂತವ್ರೇ ಆಗ್ಲಿ ಬೇರೆಯವರೇ ಆಗ್ಲಿ, ಸರ್ ಅಕ್ಕಿ ನಮ್ಗೆ ಈ ತರ ಎಲ್ಲಿ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಸಿಗಲ್ಲ. ನನ್ ಮೇಲೆ ಹಣೆ ಇಟ್ಟಳು. ಇವ್ರು ತೋರಿಸ್ತಿದಾರಲ್ಲ, ಇವ್ರು ಇದ್ರಲ್ಲಿ ಏನಾರ ಮರಿಗಳು ಕೊಡ್ತಾರ ಸರ್? ಮರಿಗಳು ಅಂದ್ರೆ ನಾನು ಅದೇ ಹೇಳಿಲ್ಲ ಸರ್, ಒಂದ್ ಟೈಮಲ್ಲಿ ಕೊಡ್ತಾ ಇರ್ಲಿಲ್ಲ. ಇವಾಗ ನಾವು ಹೋಗಿ ಒತ್ಕೊಂಡು ಹೋಗಲ್ಲ. ಅದರಿಂದ ಏನ್ ಮಾಡ್ತೀವಿ, ಈಗ ಒಂದ್ 3 ವರ್ಷದಿಂದ ನಮ್ಮಲ್ಲಿ ಕೆಲವು ನಮ್ದೇ ಆದೊಂದು ಕಟ್ಟುಪಾಡುಗಳಿದೆ. ಅದ್ರೊಳಗಿರೋ ಅಕ್ಕಿನ ಮಡ್ಕೊಂಡು ಇನ್ ಮುಂದಿನ ಅಕ್ಕಿನ ಅವ್ರ ಈ ಜನರೇಷನ್ಗೆ. ಸೊ ಇಟ್ಸ್ ನಾಟ್ ಬ್ಯಾಡ್ ಅಂದ್ರೆ ಕೆಟ್ಟದಲ್ಲ. 70% ಈಚೆ ಕೊಡ್ತೀವಿ. ನಮ್ದೇ ಆದ ಒಂದು ಲೆಕ್ಕದಲ್ಲಿ ಬಂದಾಗ, ಯಾಕೆಂದ್ರೆ ಇವಾಗ ಕಲರ್ ಮ್ಯಾಚಿಂಗ್ ಇದೆ. ಈ ಲೆಕ್ಕ ಈ ಜೊತೆಲಿ ಈ ಕಲರ್ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ನಾವ್ ಎಷ್ಟೊಂದು ಈಗಿನ ಕಾಸ್ಟ್ ಅಲ್ಲಿ ಅಕ್ಕಿ ಸಖತ್ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಈಗ 60 ರೂಪಾಯಿ ರಾಗಿ ಆಗಿದೆ, ಕಷ್ಟ ಇದೆ. ಮತ್ತೆ ಈಗಿನ ಕಾಯಿಲೆಗಳು ವೆರೈಟಿ ಕಾಯಿಲೆ ಒಂದಕ್ಕೆ ಬಂತು ಅಂದ್ರೆ ಕಷ್ಟ ಇದೆ. ಇವಾಗ ನಮ್ಮಲ್ಲೂ 3 ಕಡೆ ಇಟ್ಕೊಂಡಿದೀವಿ ನಮ್ಮ ಹತ್ರ. ಯಾಕೆಂದ್ರೆ ಅಲ್ಲಿರಕ್ಕೆ ಅಲ್ಲಲ್ಲೇ ಬಿಟ್ಟು ಒಂದೇ ಕಡೆ ಇಟ್ಟರೆ ಕಾಯಿಲೆ ಅನ್ನೋದು ಒಂದೇ ಬರುತ್ತೆ. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು, ಬೇಕಾದವ್ರು ಬನ್ನಿ, ಕೊಡ್ತೀನಿ. ನನ್ನ ಲೆಕ್ಕಕ್ಕೆ ಇಲ್ಲ, ಜೊತೆ ಮಾಡ್ಕೊಡಿ ಅಂದ್ರೆ ಅಲ್ಲಿಗಲ್ಲೇ ಜೊತೆ ಮಾಡ್ಕೊಡ್ತೀನಿ. ಆ ಜೊತೆ ಆಡಿ ಒಂದು ಲೆಕ್ಕಾಚಾರ ಬರೋ ಗಂಟ ನಿಮ್ ಹಿಂದೆ ನಿಂತ್ಕೊಂಡು ಅದು ಗೈಡ್ ಮಾಡಬಲ್ಲೆ. ಯಾಕಂದ್ರೆ ನಾನು ಅಂದ್ರೆ ಡೀಲರ್ ಅಲ್ಲ. ನಾನು ಈ ಶೋಕಗೋಸ್ಕರ ಒಂದ್ 4 ಅಕ್ಕಿ ಕೊಡೋಣ ಅಂತ ವರ್ಷ ಕೊಟ್ಟಿದ್ದೀನಿ ಸರ್ ಎಲ್ಲಾರ್ಗು. ನೀವು ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಕೇಳಿ, ಇವರು ಡೀಲರ್ ಅಲ್ಲ, ಸೇಲರ್ ಅಲ್ಲ ಹೇಳಿ. ಸೊ ಏನು ದುಂಬಿ ಬಿಡ್ಬೇಡ್ರಿ. ಯಾರೋ 1 2 3 ಜನ 4 ಜನ ಸರ್ ಆಯ್ತು, 10 ಜನ ಒಬ್ಬನ್ 1 ಅಕ್ಕಿ 2 ಅಕ್ಕಿ ಕೊಡ್ತೀನಿ. ಆಯ್ತಾ? ನೋಡಿ ಸಿಂಪಲ್ ಆಗಿ ನಿಮ್ಗೆ ಒಂದ್ ಜೊತೆ ತೋರಿಸ್ತೀನಿ. ಇದು ಬೇರೆ ತಾಮ್ರಲ್ಲಿ ನೋಡ್ಕೊಳ್ಳಿ. ಆಯ್ತಾ? ನೋಡ್ಕೊಳ್ಳಿ, ಇದಕ್ಕೆ ಇದು ಮಾಡ್ಕೊಂಡು ಈ ತಾಮ್ರಲ್ಗೆ ರೇಗ್ದಾರ. ಆಯ್ತಾ? ಇದ್ರ ಹಿನ್ನೆಲೆ ಬಂದು ಇದು ಧೂಮಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಐತಿ. ಇದು ಧೂಮಾ ಬ್ಯಾಕ್ ಗ್ರೌಂಡ್. ಇದ್ರಲ್ಲಿ ಧೂಮಾ ಬ್ಯಾಕ್ ಗ್ರೌಂಡ್ ಐತಿ. ಅದು ಬಂದು ಧೂಮಾಗಳು ಗುಲ್ದಾರ್ಗಳಲ್ಲಿ ಬಂದಿರೋ ಅಕ್ಕಿ. ಅದಕ್ಕೆ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ವಿ. ಒಂದು ಧೂಮಾ ಬರ್ಲೂಬಹುದು. ಇದು ಗುಲ್ದಾರಲ್ಲಿ ಬಂದಿರೋದು, ಅದು ಗುಲ್ದಾರ್ಗಳಲ್ಲಿ ಬಂದಿರೋ ಅಕ್ಕಿ. ಅದು ಅಂದ್ರೆ ಬ್ಯಾಕ್ ಗ್ರೌಂಡ್ ಗೊತ್ತಿರುತ್ತೆ ನಿಮ್ಗೆ. ಬ್ಯಾಕ್ ಗ್ರೌಂಡ್ ಅದನ್ನೇ ನಾನು ಹೇಳ್ತಾ ಇರೋದು. ಫಸ್ಟ್ ತಲೆಯಿಂದ ತೆಗೆದು ಬಿಡಿ. ಇವಾಗ ನಾನು ಅಕ್ಕಿ ತೋರಿಸ್ತಾ ಇದ್ದೀನಿ ಅಂದ್ರೆ ಇದೇ ತರ ನಿಮ್ ಮನೇಲಿ ಇದೆ ಅಂತ ನಾನು ಹೇಳಕ್ ಬರಲ್ಲ. ಈಗ ಈ ತಾಮ್ರಾಲ್ ನಿಮ್ ಮನೇಲಿ ಇರ್ಬೋದು ಸ್ವಾಮಿ, ಈ ರೇಗ್ದಾರ್ ನಿಮ್ ಮನೇಲಿ ಇರ್ಬೋದು. ಇದ್ರೊಳಗೆ ಇಂಜಿನ್ ಇದೆಯಲ್ಲ, ಈ ಇಂಜಿನ್ ನೀನ್ ಮಾಡಿರೋದು, ನಿನಗೆ ಗೊತ್ತಿರ್ಬೇಕು ಇದೇನ್ ಆಗಿದೆ ಅಂತ. ಮಾಡಿಫಿಕೇಶನ್ ಏನ್ ಲೆಕ್ಕದಲ್ಲಿ ಮಾಡಿದ್ಯಾ, ಏನ್ ಮೈಲೇಜ್ ಅಲ್ಲಿ ಮಾಡಿದ್ಯಾ, ಇದು ಇಂಡಿಕೇಟರ್ ಮಾಡಿದ್ಯಾ, ಅದನ್ನ ತಿಳ್ಕೊಳ್ಳಿ ಫಸ್ಟ್. ಇವಾಗ ನಾನು ಸುಮ್ಮನೆ ತೋರಿಸಿದ ತಕ್ಷಣ ಸಾಯಂಕಾಲ ಮಧ್ಯಾಹ್ನ ನಾನು ಹೇಳೋದು ಇಲ್ಲ ಸರ್, ಮಾಡುದು ಸರ್. ಯಾಕೆಂದ್ರೆ 7 ಅವರ್ ಬಿಡಿ, 8 ಅವರ್ ಬಿಡ್ರಿ, 9 ಅವರ್ ಬಿಡ್ರಿ, ಅದಕ್ಕೆ 5 ಅವರ್ ಮೇಲೆ ಬಿಟ್ರೆ ಆ ವರ್ಷದಲ್ಲಿ ಹೇಳ್ಕೆರಿದ್ಕೊಂಡು ಬೆಲೆ ಇದೆ. ನಾನು ಅದನ್ನ ಹೇಳ್ತಾ ಇದೀನಿ ಸರ್, ಗೊತ್ತಾಯ್ತಾ? ನೀವು ಅದನ್ನ ಮಾಡಿ, ನಮ್ಗೆ ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡಿ. ನನ್ನಲ್ಲಿ ಇರೋದನ್ನ ಬೇಕಾದ್ರೆ ಕೊಡ್ತೀನಿ. ವರ್ಷಕ್ಕೆ 10-15 ಅಕ್ಕಿ ಕೊಟ್ಟೆ ಕೊಡ್ತೀನಿ, ಕೊಡಲ್ಲ ಅಂತಲ್ಲ. ಒಟ್ನಲ್ಲಿ ನಾನು ಎಲ್ಲರಿಗೂ ಹೇಳೋದು, ಈಗಾಗಿರೋದು 2021 ನಾನು ಹೇಳ್ಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ಬಿಡ್ತಾರೋ ಟೈಮಿಂಗ್ಸು ಸರಿ ಇಲ್ಲ, ಸರಿ ಇಲ್ಲ. ಇವಾಗ ಕೆಲವರು ಸಾಯಂಕಾಲ ಮಧ್ಯಾಹ್ನ ಅನ್ನಕ್ಕೆ ಹೋಯ್ತಾರೆ. ನಾನು ಹೇಳ್ತಾರೆ, ಇವಾಗ ಇಷ್ಟು ಅಕ್ಕಿ ಕಳೆದಿದ್ದಾರಲ್ಲ ಸರ್, ಇವ್ರು ತಪ್ಪು ಮಾಡಿರೋದು. ನಾನು ಪ್ರತಿ ವರ್ಷನೂ ನಿಮ್ಮ ವಿಡಿಯೋದಲ್ಲೇ ಹೇಳಿದ್ದೀನಿ, ಯಾವ ಟೈಮಲ್ಲಿ ಗಾಳಿ ಎದ್ದೇಳುತ್ತೆ, ಯಾವ ಟೈಮಲ್ಲಿ ಅಕ್ಕಿ ಬಿಡಬಾರ್ದು, ಯಾವ ಟೈಮಲ್ಲಿ ಅಕ್ಕಿನ ನಿಲ್ಸ್ಕೋಬೇಕು, ಯಾವ ಇದರ್ಗೆ ಅಕ್ಕಿ ಸೆಟ್ ಮಾಡಿ ಅಕ್ಕಿ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀನಿ. ಎಲ್ಲ ತದ್ವಿರುದ್ಧ ಮಾಡಿರೋದು. ಸುಮಾರು ಅಕ್ಕಿ ಕಳೆದು ಇವತ್ತಿಗೂ ಹೊಟ್ಟೆ ಉರಿಯುತ್ತೆ. 40,000 50,000 ಕೊಡ್ತಾರೆ ಅಂದ್ರೆ ಆ ಬರ್ಡ್ ಆ ವ್ಯಕ್ತಿಗೆ ಎಷ್ಟು ವ್ಯಾಲ್ಯೂ ಆಗಿರುತ್ತೆ. ಇವತ್ತು ನಾನೇ ನೋಡಿದ್ದೀನಿ 50,000 1 ಲಕ್ಷ ಅಂತಾರೆ. ಆಯ್ತಾ? ಆ ವ್ಯಕ್ತಿಗಳಿಗೆ ಈ ಅಕ್ಕಿ ಎಲ್ಲಿ ಸಿಗುತ್ತದು? ನಾವು ಬೆಳೆಯೋದು, ನಾವು ಮಾಡಿದ ಜಾತಿ ಸರಿ ಇಲ್ಲ ಅನ್ಕೊಂಡ್ ಬೈಕೋತೀರ. ದಯವಿಟ್ಟು ಬೈಕೊಳಕ್ ಹೋಗ್ಬೇಡಿ. ನಾವು ಮಾಡಿರೋ ತಪ್ಪು. ಆ ಅಕ್ಕಿ ಉಡಾನ್ ಏನಿದೆ, 6 ಗಂಟೆಗೆ ಕೂತ್ಕೋತಾ ಇದ್ದೇನೆ, ನೀನೊಂದು ಕೆಲಸ ಮಾಡು, 10 ಗಂಟೆಗೆ ಬಿಡು, 10 ಗಂಟೆಗೆ ಬಿಡು, ಅಲ್ಲಿ ಕುಂಡ್ರಸ್ಕೊ. ನೀನ್ ತಗೊಂಡ್ಬಿಟ್ಟು ಯಾರೋ ಹೇಳ್ತಾರೆ ಬಿಟ್ಟು 2 ಗಂಟೆಯಲ್ಲಿ ಬಿಟ್ಬಿಟ್ಟು ಕತ್ಲಾಗೋಯ್ತು ಕತ್ಲೆ ಆಗೋದು ಸರ್. 4-6 ಅವರ್ ಇರೋ ಅಕ್ಕಿ ಅದ್ರ ಬ್ಯಾಲೆನ್ಸ್ ಮಾಡಿ 2 ಅವರ್ ಎಕ್ಸ್ಟ್ರಾ ಮಾಡಿ ಲೆಕ್ಕದಲ್ಲಿ ಅಕ್ಕಿ ಬಿಡ್ಬೇಕು. ಹೌದು, ಆಯ್ತಾ? ಇವಾಗ ಸಾಯಂಕಾಲ ಆರ್ತಾ ಇದೆ ಅಂದ್ರೆ ಮಧ್ಯಾಹ್ನ 3 ಗಂಟೆ 2 ಗಂಟೆಗೆ ಬಿಡ್ಲೇಬಾರ್ದು. 12 ಗಂಟೆ ಒಳಗಡೆ ಈ ಲೆಕ್ಕ ಬಿಡಿ. ನಾನು 5 ವರ್ಷದಿಂದ ನಾನು ಬಡ್ಕೋತಾ ಇದೀನಲ್ಲ, ಇನ್ಯಾ ಲೆಕ್ಕದಲ್ಲಿ ಬಡ್ಕೊಳ್ಳಿ ನಾನು. ಕೆಲವ್ರು ನಾನು ಬೈತಾರೆ, ಯಾಕೆ ಸರ್ ಡೈರೆಕ್ಟ್ ನೋಡಿ ಸ್ವಾಮಿ, ನಾನು ಪ್ರೀತಿಯಿಂದ ಹೇಳಲ್ಲ, ಬೈದ್ ಹೇಳೋದು ಬದುಕಕ್ಕೆ ಹೇಳ್ತಾ ಇದ್ದೀನಿ. ಆಯ್ತಾ? ನೆಗ್ನತ್ ಹೇಳೋದು ಹಾಳು ಮಾಡಕ್ ಹೇಳಲ್ಲ. ನಾನು ಬೈದ್ ಹೇಳ್ತಾ ಇರೋದು ಬದುಕಕ್ಕೆ ಹೇಳ್ತಾ ಇದ್ದೀನಿ. ಶೋಕಲ್ಲಿ ಯಾರು ಮುಂದಕ್ಕೆ ಯಾರು ಬರಲ್ಲ. ಕಲೀರಿ. ಇನ್ನೊಬ್ರು ಮನೆ ಬಾಕ್ಲು ಹೋಗಿ ದಯವಿಟ್ಟು ಇದು ಮಾಡಕ್ ಹೋಗ್ರಿ. ಎಲ್ಲರಿಗೂ ಕೇಳ್ಕೊಳ್ಳೋದು ನಾನು ಅಷ್ಟೇ.
ಸರ್ ಇದು ಎಲ್ಲ ಅಕ್ಕಿಗಳನ್ನ ತೋರಿಸಿದ್ರಿ. ನೋಡಿ ನಮ್ಮ ವ್ಯೂವರ್ಸ್ ಯಾರನ್ನ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಹಾಕಿರ್ತೀನಿ ಲಾಸ್ಟ್ ಎಂಡಿಂಗ್ ಅಲ್ಲಿ. ಅದು ವರ್ಷಕ್ಕೆ ಅಂತ ಕೊಡ್ತಾ ಇರೋದು, ನಾವು ರೆಗ್ಯುಲರ್ ಅಕ್ಕಿ ಆಮೇಲೆ ಎಲ್ಲ ಸರ್ ನಮ್ಗೆ ಅಕ್ಕಿ ಬೇಕು ನಮ್ಗೆ ಅಕ್ಕಿ ಬೇಕು ದಯವಿಟ್ಟು ಅಂತ ಕೊಡಲ್ಲ. ಒಂದ್ ಸೋಪ್ ಬೆಳಿಲಿ ಅಂತ 1-2 ಅಲ್ಲಲ್ಲಿ ಇರ್ಲಿ ಅಂತ ನಮ್ಮ ಮನೆಯಿಂದ ಈಚೆ ಹೋದ್ಮೇಲೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಸಾಕಷ್ಟು ಈಗಲೂ ಕೊಟ್ಟಿದೀವಿ, ಆಡ್ತಾಗ ನಾವೆಲ್ಲೂ ಹೇಳಿಲ್ಲ, ಹೇಳಬಾರ್ದು. ಕೊಟ್ಟವ್ರೆ ಆಡ್ಸ್ದವ್ರು ಹೇಳ್ಬೇಕು. ದೊಡ್ಡವ್ರ ಗಾದೆ ಹೇಳಿರೋದಂಗೆ ಈ ಕೈಗೆ ಮಾಡಿದ್ವಿ, ಕೈ ಗೊತ್ತಾಗ್ಬಿಡುತ್ತೆ. ಎಷ್ಟು ಔಷಧಿಯಿಂದ ಹೇಳಿದ ಪ್ರತಿಯೊಂದು ನಾನು ಈಗಲೂ ಮಾಡಿದ್ದೀನಿ. ನೋಡ್ಕೊಳ್ಳಿ ಸರ್, ನೋಡ್ಕೊ. ಇದಕ್ಕೆ ಅದಕ್ಕೂ ವ್ಯತ್ಯಾಸ ತೋರಿಸು. ಅಪ್ಪ ಮಗ ಏನು ವ್ಯತ್ಯಾಸ ಇದೆ ನೋಡಿ. ಓಕೆ ವ್ಯತ್ಯಾಸ ಇದೆ. ಅದಕ್ಕೆ ಹೇಳಿದ್ದು ಈ ಲೆಕ್ಕಕ್ಕೆ ಅಕ್ಕಿಗಳು ಮಾಡಿ. ಇದು ಬಲಿತಾ ಈ ಸ್ಟೇಜಿಗೆ ಬರುತ್ತೆ ಅಕ್ಕಿ. ಇವಾಗ ಬಲಿತ ಇದು ಆ ಸ್ಟೇಜಿಗೆ ಬರೋಕ್ಕಾರೆ ಇದು ಇನ್ನೂ ಒಂದು ಯಾಕಂದ್ರೆ ತಿಳ್ಕೊಂಬಿಡಿ. ಒಂದು ಒಳ್ಳೆ ಅಕ್ಕಿ ಅನ್ನೋದನ್ನ ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕೆ ಮಿನಿಮಮ್ 1.5 ವರ್ಷ ಬೇಕು. ಒಂದು ಅಕ್ಕಿ ಈ ಕಣ್ಣಲ್ಲಿ ಕ್ವಾಲಿಟಿ ಬರೋದಾಗಲಿ, ಈ ಕಲರಲ್ಲಿ ವ್ಯತ್ಯಾಸ ಆಗೋದ್ರಲ್ಲಿ 1.5 ವರ್ಷ ಬೇಕು. ಇವಾಗ ನಮ್ಮವ್ರು ಯಂಗ್ಸ್ಟರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ವರ್ಷ ಆಡಿಲ್ವಾ ತೆಗೆದು ಎಸ್ಬಿಡೋದು. ಎಸಿಬೇಡ್ರಿ 1 ವರ್ಷ 1.5 ವರ್ಷ ಕಷ್ಟ ಬೀಳಿ, ಇದೇ ಕ್ವಾಲಿಟಿ ಬರಡಾಗುತ್ತೆ. ಒಂದೇ ಸಿಕ್ಕಿದ್ರ ಮೇಲಿರೋ ಈ ಚಿಪ್ಪೆಗಳು, ಈ ಪುಕ್ಕ ಉದುರ್ತಾ ಇದ್ರಲ್ಲಿ ಕ್ವಾಲಿಟಿ ಕಾಣಿಸುತ್ತೆ. ಕಣ್ಣಲ್ಲಿ ಒಂದೇ ವರ್ಷಕ್ಕೆ ಏನು ಈಗ ಬಿಡ್ತಾರೆ, ಒಂದೇ ವರ್ಷಕ್ಕೆ ಅಕ್ಕಿ ಆಗ್ಲಿಲ್ಲ ಅಂದ್ರೆ ಕೆಲವರು ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ. ಅದಂಗಲ್ಲ, ಅದು ಮೈಂಡ್ ಸೆಟ್ ಇರುತ್ತೆ. ಮೈಂಡ್ ಸೆಟ್ ಅಲ್ಲಿ ಅಕ್ಕಿ ಆಡೋದು ಒಂದು ಅರ್ಥ ಮಾಡ್ಕೊಳ್ಳಿ. ಈ ಕಣ್ಣು ಅನ್ನೋದಕ್ಕೆ ನೋಡಿ, ಇವತ್ತು ನಾನು ನಿಮ್ಮ ಚಾನಲಲ್ಲಿ ಒಂದು ಹೇಳಿರ್ತೀನಿ, ಒಂದು ತಪ್ಪು ಮಾಡೋ ಅಕ್ಕಿಗೆ ನೀವು ಕಂಡಿಡಿಯೋದು ನನ್ನ ಜೊತೆಲಿ ಕಂಡಿಡಿಯೋದೇ ಇಲ್ಲ ಅಂತ ಆಗೋದಿಲ್ಲ ಅಂತೀರಿ. ನಾನು ಓಪನ್ ಆಗಿ ಹೇಳ್ತೀನಿ, ಈ ಅಕ್ಕಿ ಹಿಡ್ಕೊಳ್ಳಿ ನೋಡಿ, ಕಣ್ಣಿದೆ, ಪುತ್ಲಿ ಇದೆ. ಇವಾಗ ಇದೇನು ಮಾಡುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆಕ್ ಮಾಡ್ಬಿಟ್ಟು ನಂಗೆ ಬೇಕಾದ್ರೆ ನಿಮ್ಮ ಒಂದು ಇದೆಲ್ಲ ಕಮೆಂಟ್ ಹಾಕಿ. ಈ ನೋಡಿ ಫ್ರೆಂಡ್ಸ್, ರಮೇಶ್ ಅಪ್ಪ ಅವ್ರು ಹೇಳ್ತಾ ಇದಾರೆ ನೋಡಿ, ಈ ಅಕ್ಕಿ ಏನ್ ಅಕ್ಕಿ ಯಾವ ತರ ಆಡುತ್ತೆ ಏನಾದ್ರು ಗೊತ್ತಿದ್ರೆ. ಇವಾಗ ನನ್ಗೆ ಗೊತ್ತಿಲ್ಲ, ತಪ್ಪು ಮಾಡ್ತಾ ಇದೆ, ಏನ್ ಮಾಡ್ತೇನೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಅಕ್ಕಿ ನನ್ನ ಅಕ್ಕಿ ಯಾಕೆ ತಪ್ಪು ಮಾಡಿದೆ, ಅಪ್ಪ ಅಮ್ಮನೂ ಕರೆಕ್ಟ್ ಆಗೋದು ಎಲ್ಲ ಐತೆ, ಕಂಡಿಡಿಯೋದಿಲ್ಲ. ಕಂಡಿಡಿಯೋ ಜಾಗ ಇಲ್ಲಿ ನಾವು ವರ್ಷಗಟ್ಲಿಂದ ತಪ್ಪನ್ನ ಕಂಡಿಡಿದಿರೋ ಸರ್. ನಮ್ಮ ಒಂದು ಅನಿಸಿಕೆಯಲ್ಲಿ ನಾವು ಅದನ್ನ 100% ನಾವು ಪ್ರೂಫ್ ಮಾಡಿಕೊಂಡಿದ್ವಿ. ಅಕ್ಕಿಗಳು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 10ರಿಂದ 12 ಗಂಟೆ ಒಳಗೆ ಈ ಅಕ್ಕಿಗಳನ್ನ ಒಂದು 10 ಅಕ್ಕಿನ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ತಪ್ಪು ಮಾಡಿರೋ ಅಕ್ಕಿಗೂ ಒಂದು ಒಳ್ಳೆ ಅಕ್ಕಿಗೂ ವ್ಯತ್ಯಾಸ ಇಲ್ಲಿ ಕಾಣಿಸುತ್ತೆ. ಈಸಿ, ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ. ಇವಾಗ ನಾನು ಕೆಲವು ಕೈ ಕಮ್ಮಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ, ಈಸಿಯಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇವಾಗ ತಪ್ಪು ಮಾಡಿರೋ ಅಕ್ಕಿಗೆ ನೋಡ್ಕೊಳ್ಳಿ, ಈ ಅಕ್ಕಿ ಈ ಪುತ್ಲಿ ಇದನ್ನ ಏನ್ ಮಾಡುತ್ತೆ, ಇದು ಎಳ್ಕೊಳ್ಳುತ್ತೆ, ಮೇಲೆ ಕರ್ದಕ್ಕೆ ಹೋಗುತ್ತೆ. ಈ ಅಕ್ಕಿಗಳು ಹೊಡೆದಿ ಜಾಗದಲ್ಲಿ ಬಿದ್ದೋಗ್ಬಿಡುತ್ತೆ. ಈ ಕಣ್ಣನ್ನದನ್ನ ಇಸುಕ್ಬಾರ್ದು. ಈ ಅಕ್ಕಿ ಏನಿದ್ರು ಹಿಂಗೆ ಇರಬೇಕು, ನೀನಂತ ಜಿದ್ದಿಗೆ ಬೀಳ್ಬೇಕು. ಇದು ಇರೋದ್ರಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸ್ವಲ್ಪ ಏನೋ ಬಂದಿದ್ಯಾ ಅಂತ ಇದನ್ನ ಮೇಲೆ ಬರ್ಕೂಡ್ದು. ಈ ಪುತ್ಲಿ ಸೆಂಟ್ರಲ್ ಇರಬೇಕು. ಇದು ಬೆಳಗ್ಗೆ 6 ಗಂಟೆ ಸೂರ್ಯ ಉಡ್ತಾ ಇದೆ ಅಂದಾಗ ಹಿಡಿದು ರಾತ್ರಿ ಕತ್ಲಾಗ 12 ಗಂಟೆ ಒಳಗೆ ಒಂದು 10 ಅಕ್ಕಿನ ಚೆಕ್ ಮಾಡ್ಕೊಳ್ಳಿ. ಓಪನ್ ಚಾಲೆಂಜ್ ಮಾಡಿ, ನಿಮ್ ತಪ್ಪು ಮಾಡಿರೋ ಅಕ್ಕಿ ನಾನು ಏನ್ ತಪ್ಪು ಮಾಡಿದ್ದೀನಿ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದಲೇ ಇದು ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಒಂದು ಬ್ಲಾಗ್ ಸುಮ್ಮನೆ ನಾನು ಪ್ರಮೋಷನ್ ಮೀಡಿಯಾಗ ಹೋಗ್ತಾ ಇದ್ದೆ ಇವತ್ತು ಒಂದು ಶಾಪ್ಗೆ. ಸರ್ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ, ಎಲ್ಲಿ ಫೋನ್ ಮಾಡಿಲ್ಲ, ತುಂಬಾ ದಿವಸ ಆಗೋಯ್ತು ಅಂತ. ಸರ್ ಇಲ್ಲೇ ಹತ್ರದಲ್ಲಿ ಇದ್ದೀನಿ ಅಂತ ಹಂಗೆ ಫೋನಲ್ಲಿ ಮಾತಾಡ್ಕೊಂಡು ಲೊಕೇಶನ್ ಕಳ್ಸ್ಕೊಂಡು ಬಂದೆ. ಸೊ ಒಳ್ಳೊಳ್ಳೆ ಅಕ್ಕಿಗಳು ತೋರಿಸಿದ್ರು. ನಾನು ನೋಡಿರೋ ಅಕ್ಕಿಗಳು ನಿಮ್ಗೆ ಯಾರಿಗೂ ತೋರಿಸಿಲ್ಲ. ಸೊ ಅದು ಹೇಳಬಾರ್ದು. ಸೊ ರಮೇಶ್ ಅಪ್ಪ ಅವ್ರಿಗೆ, ಸರ್ ಈ ಸತಿ ನಾನೇ ಓಪನ್ ಆಗಿ ಹೇಳ್ತೀನಿ, ನಂದೊಂದು ಅಕ್ಕಿಗೆ ನಿಮ್ದೊಂದು ಉಡನ್ ಸೆಟ್ ಆಗಿದೆ. ಸ್ಟಿಲ್ ಪ್ರೆಸೆಂಟ್ 5 ಅವರ್ ಆಡ್ತಾ ಇದೆ ಸರ್. ಸೀಲ್ಗೆ ನೋಡೋಣ, ಯಾವ್ದಾದ್ರು ಸ್ಪೆಷಲ್ ಟೈಮ್ ಇಲ್ಲ ನನಗೂ ಬಿಡೋದಕ್ಕೆ, ಯಾಕಂದ್ರೆ ಕೆಲಸ ಜಾಸ್ತಿ. ಈಗ ನಿಮ್ಮಿಂದ ಅಂತ ಅದ್ ಹೇಳಕ್ ಹೋಗ್ಬಿಡಿ, ನಮ್ಮಿಂದ. ನಾನು ಅಕ್ಕಿ ಫೋಟೋ ಕಳಿಸ್ತೆ, ವಿಡಿಯೋ ಕಳಿಸ್ತೆ. ಸರ್ ಇದು ಈ ತರ ಉಡಾನು, ಈ ತರ ರೆಸ್ಟ್ ಕೊಡಿ, ಈ ತರ ಬಿಟ್ಕೊಂಡ್ ಬನ್ನಿ, ಅಕ್ಕಿ ಆಡುತ್ತೆ ಅಂತ ಅಂದ್ರಿ. ಆಡ್ತಾ ಇದೆ. ನಾನು ಅದು ಹೇಳಬೇಕು ಅದನ್ನ. ಅಲ್ಲ, ಅದನ್ನೇ ಹೇಳಿದ್ದು ನಾನು, ಅದೇ ಹೇಳಿದ್ದು. ಅಕ್ಕಿನ ಯಾವ್ದು ಕಂಡಮಾನ ನೀವು ನಿಮ್ಗೆ ಅಪ್ಪ ಅಮ್ಮನ್ ಕೇಳದ್ನ, ಅಜ್ಜಿ ತಾತ ಹಿಸ್ಟ್ರಿ ಕೇಳದ್ನ, ಮೇನ್ ಅದೊಂದು ಅಕ್ಕಿದು ವಿಡಿಯೋ ಫೋಟೋ. ಅಕ್ಕಿ ಎಷ್ಟು ದಿವಸ ರೆಸ್ಟ್ ಕೊಡ್ಬೇಕು, ಯಾವ ತರ ಬಿಡ್ಬೇಕು ಅದನ್ನ ಸುಧಾರಣೆ ಕಲೀರಿ. ಯಾವ ಜಾತಿ ಮೇಲಿರೋ ಅಕ್ಕಿ ಆಗ್ಲಿ, ಒರಿಜಿನಲ್ ಅಕ್ಕಿ ಆಗಲಿ, ಅದಕ್ಕೆ ಏನೇನ್ ಮಾಡೋಕೆ ಅದನ್ನ ಮಾಡಿದ್ರೆ ಅಕ್ಕಿ ಆಡುತ್ತೆ. ನಾನು ಒರಿಜಿನಲ್ ರಾಗಿ ಕೊಟ್ಟೆ, ನೀರ್ ಕೊಟ್ಟೆ, ಆಡು ಅಂದ್ರೆ ಆಡಲ್ಲ. ಇವಾಗ 10 ಕಿಲೋಮೀಟರ್, ಇವಾಗ 500 ಕಿಲೋಮೀಟರ್ ಹೋದ್ಮೇಲೆ ಗಾಡಿ ಸರ್ವಿಸ್ಗೆ ಹಾಕ್ಬಿಡ್ತೀರಾ? ನೆಟ್ ಬಲ್ಟ್ ಅಲ್ಲಾಡೈತೆ ಅಂತ ಬಿಟ್ಟಿರ್ತೀರಲ್ವಾ, ಹಂಗೆ ಅಕ್ಕಿಲು 8 ಅವರ್ 9 ಅವರ್ ಆಡಿದಾಗ ಇದಕ್ಕೆ ಏನ್ ಬೇಕು ಅದಕ್ಕೆ ಫಿಲ್ಲಿಂಗ್ ಮಾಡಿ 2 ದಿವಸಕ್ಕೆ. ಈ ಫಿಲ್ಲಿಂಗ್ ಮಾಡಿ ಅದಕ್ಕೆ ಮತ್ತೆ ನಿಲ್ಸ್ಕೊಂಡ್ರೆ ಮತ್ತಿಂದ 2 ದಿವಸಕ್ಕೆ ಅಕ್ಕಿ ಓಡುತ್ತೆ. ಈ ಓಡೋದು ರೆಸ್ಟ್ ಕೊಡೋದೇನಕ್ಕೆ, ಏನ್ ಸುಮ್ನೆ ಗೂಡಲ್ಲಿ ಇಡಕ್ಕಲ್ಲ. ಈ ಕಳ್ಕೊಂಡಿರೋ ಎನರ್ಜಿನ ಮತ್ತೆ ರೀಫಿಲ್ ಮಾಡ್ಕೊಡ್ಬೇಕು. ಅದನ್ನ ಕಲೀರಿ, ಇಲ್ಲ ಒಬ್ರ ಹತ್ರ ಕಲೀರಿ. ನಾನು ಅದೇ ಹೇಳ, ನನ್ನ ಹತ್ರನೇ ಕಲೀರಿ ಅಂತ ನಾನು ಹೇಳಲ್ಲ. ನನ್ಗೆ ಗೊತ್ತಿರೋ ನಾನು ಅಡ್ವೈಸ್ ಮಾಡಿರ್ತೀನಿ.
ಹೋಗಿ ಇನ್ನೊಬ್ರ ಹತ್ರ ಕಲೀರಿ. ಅದು ಒಂದು ಕಲಿಯೋರ ಹತ್ರ ಶ್ರದ್ಧೆ ಭಕ್ತಿಯಿಂದ ಕಲೀರಿ. ಇವ್ರು ಹೇಳ್ಕೊಟ್ಟಿಲ್ಲ ಅಂತ ಇವ್ರನ್ನ ಬಿಡೋದು ಮಾಡಕ್ ಹೋಗ್ಬೇಡಿ. ಅದು ಯಾಕೆಂದ್ರೆ ದೇವ್ರು ವರ ಕೊಡೋದು ಬಹಳ ಕಷ್ಟ. ಗುರು ಒಬ್ಬ ಒಂದು ಪಾಠ ಹೇಳ್ಕೊಡೋದು ಕಷ್ಟ ಇದೆ. ಇವತ್ತು ದೊಡ್ಡ ನಮ್ಮ ಶಶಿ ಅಣ್ಣ ಆಗ್ಲಿ, ನಮ್ಮ ಅಶ್ವಿನ್ ಸರ್ ಆಗ್ಲಿ, ಮಾಗಡಿ ರಾಜಣ್ಣ ಆಗ್ಲಿ, ಮತ್ತೆ ನಮ್ಮ ಸೈಕಲ್ ಶಾಪ್ ಮುರಳಿ ಅಣ್ಣ ಆಗ್ಲಿ, ನಮ್ಮ ಅಬ್ಬರಣ್ಣ ಆಗ್ಲಿ, ದೊಡ್ಡ ಜೆ.ಸಿ. ರೋಡ್ ನಮ್ಮ ಇವ್ರು ಯಾರು ಮಾಸ್ಲಣ್ಣ ಆಗ್ಲಿ, ನಮ್ಮ ಜೆ.ಸಿ. ರೋಡ್ ಲೋಕಿ ಅವ್ರಾಗ್ಲಿ, ಸಾಕಷ್ಟು ಇದ್ದಾರೆ. ನಮ್ಮ BMS ಸರ್ ಆಗ್ಲಿ ಸಾಕಷ್ಟು ಜನ ಇದ್ದಾರೆ ಸರ್. ಒಬ್ಬೊಬ್ರ ಹತ್ರ ಹೋಗಿ ಒಂದೊಂದು ಕಲ್ತ್ಕೊಂಬೋದು. ವಿದ್ಯೆ ಸರ್ ಇದು 106 ಇದೆ. ನಾವು ಗುಂಡಿ ಒಳಗೆ ಹೋಗೋರು ಅಂತ ಈ ಪುಕ್ಕ ಏನಿದೆ ಸರ್, ಅಷ್ಟು ಶೋಕ್ ಇದೆ ಸರ್. ಈ ಪುಕ್ಕ ಏನಿದೆ ಕುರ್ಜಿ ಹೆಂಗ್ ಆಗ್ತಾ ಇರುತ್ತೋ ಶೋಕು ಹಂಗೆ ಆಗ್ತಾ ಇರುತ್ತೆ ಸರ್. ಓಪನ್ ಆಗಿ ನಾನೇನಾರ ಯಾರಿಗಾನ ರೂಢಾಗಿ ಮಾತಾಡಿದ್ರೆ ದಯವಿಟ್ಟು ನಾನು ಹೇಳೋದೇ ಹಂಗೆ ಮುಚ್ಚಿಕೊಂಡು ಯಾರ್ದು ಇದು ಶೋಕಲ್ಲಿ ವಿದ್ಯೆ ಮುಚ್ಚಿಕೋಬೇಕು. ಪರ್ಸನಲ್ ಆಗಿ ಹೇಳ್ಕೊಡ್ಬೇಕು. ಅದನ್ನ ಮಾಡೋಣ ಪಬ್ಲಿಕ್ ಆಗಿ. ಯಾಕಂದ್ರೆ ಇವಾಗ ಏನೇ ಒಂದು ಹೇಳ್ಕೊಡ್ರು ಅದು ಬಿಸ್ನೆಸ್ ಆಗಿದೆ. ಬಿಸ್ನೆಸ್ ಆಗ್ಬಿಡುತ್ತೆ. ದಯವಿಟ್ಟು ಬಿಸ್ನೆಸ್ ಮಾಡಬೇಡಿ. ಒಂದು ಒಳ್ಳೇದಾಯ್ತದ 4 ಜನಕ್ಕೆ ಒಂದು ಒಳ್ಳೇದು ಮಾಡಿ. ಇಲ್ಲಿ ಆಗಲ್ಲ ಅಂದ್ರೆ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡಿ. ಅವ್ರ ಇವಾಗ ನಮ್ಮಲ್ಲೂ ನಾನು ನೋಡಿ ಅವನ್ ಬಿಟ್ಟ ಇವನ್ ಬಿಟ್ಟ ಅನ್ಕೊಂಡು ಬರೇ ಮಾತಾಡಿ ನೀವು 50% ವೇಸ್ಟ್ ಮಾಡ್ತಾ ಇದ್ದೀರಾ. ಬಿಟ್ಟವ್ರಿಗೊಂದು ಬೆಸ್ಟ್ ಆಫ್ ಲಕ್ ಕೇಳಿ ಅಷ್ಟೇ. ಬೆಸ್ಟ್ ಆಫ್ ಲಕ್ ಕೇಳಿ. ನೆಕ್ಸ್ಟ್ ನೀವು ಅದನ್ನ ಮಾಡೋದ್ ಕಲೀರಿ. ಅವ್ನ್ ಬಿಟ್ಟ ಇವನ್ ಆ ಟೈಮ್ ವೇಸ್ಟ್ ಮಾಡಿ ಎನರ್ಜಿ ವೇಸ್ಟ್ ಮಾಡ್ತಾರೆ. ಇದು ಮಾಡ್ತಾರೆ. ಒಳ್ಳೇದಾಗ್ಲಿ ನನ್ನ ಕಡೆಯಿಂದ. ಚೇತನ್ ಏನೋ ಒಂದು ಅಚಾನಕ್ ಆಗಿ ಬಂದಿದ್ಯಾ ಮಾಡಿದ್ಯಾ, ನಾವು ಬಿಡಕ್ ಆಗ್ತಾ ಇಲ್ಲ. ಅದರಿಂದ ನಮ್ಮ ಕೈಲಾದಷ್ಟು ವರ್ಷಕ್ಕೆ 10-15 ಅಕ್ಕಿ ಅವಾಗಿಂದ ನಿನ್ ಚಾನಲ್ ಅಲ್ಲಿ ಹೇಳಿದೀವಿ, ಕೊಡ್ತಾ ಇದೀವಿ. ಅದು ನಿಮ್ ಕಡೆಯಿಂದ ಬಂದವ್ರಿಗೂ ಕೊಟ್ಟಿದೀವಿ. ಆದಷ್ಟು ವಿಡಿಯೋದಲ್ಲಿ ಒಂದಷ್ಟು ಸ್ಮಾಲ್ ಆಗಿ ಒಂದು ವಿಷಯ ತಿಳಿಸ್ಕೋಕೆ ಇಷ್ಟಪಟ್ಟಿದ್ದೀನಿ. ವ್ಲಾಗ್ ಥರ ಇದು ಆ್ಯಕ್ಚುಲಿ. ಈ ವಿಡಿಯೋ ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ನೋಡೋಣ ಇನ್ನು ಯಾರ್ಯಾರು ಸಿಗ್ತಾರೋ ಹಂಗೆ ಜರ್ನಿಲಿ. ಅಂದರೆ ಒಂದು ಸಂಡೇಸು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ನಿಯರೆಸ್ಟ್ ಯಾರ್ಯಾರು ಹೋಗ್ತಾ ಇರ್ತಾರೋ ಅದೇ ಥರ ಅವ್ರನ್ನೂ ಇದೇ ರೀತಿ ಮಾತಾಡ್ಸ್ಕೊಂಡು ಒಂದು ವ್ಲಾಗ್ ರೀತಿ ಒಂದು ವಿಡಿಯೋನ ಮಾಡ್ಕೊಂಡು ಹೋಗ್ತೀನಿ. ಸೊ ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು, ವಂದನೆಗಳು.